ಕೆಲವು ಸಂದರ್ಭಗಳಲ್ಲಿ ನಮಗೆ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡಬೇಕು, ಮುಂದೆ ಹೋಗಬೇಕು ಎಂಬುದು ತಿಳಿಯುವುದಿಲ್ಲ. ನಾವೇನು ಮಾಡ್ತೇವೆ ಅಂತಂದರೆ ಆ ಸಂದರ್ಭದಲ್ಲಿ ಅಯ್ಯೋ ಎಂಥ ಕಷ್ಟ ಬಂದು ಬಿಡ್ತು ನನಗೆ, ಇದನ್ನು ನಾನು ಹೇಗೆ ದಾಟುವುದು, ಹೇಗೆ ಇದರಿಂದ ಪಾರಾಗುವುದು ಎಂದು ಚಿಂತೆಗೀಡಾಗಿ ಬಿಡ್ತೇವೆ. ಆ ರೀತಿ ಚಿಂತೆಗೀಡಾದಾಗ ಮನುಷ್ಯನಿಗೆ ಬುದ್ಧಿ ಕೂಡ ನಶಿಸಿ ಹೋಗುತ್ತದೆ ಅಂತ ಅವನು ಅದರಲ್ಲಿ ಹೆದರಿಕೆಯಿಂದ ಏನು ಯೋಚನೆ ಮಾಡಬೇಕೋ ಆ ಯೋಚನೆಯೂ ಅವನಲ್ಲಿ ಬರುವುದಿಲ್ಲ. ಹಾಗಾಗಬಾರದು. ಧೈರ್ಯದಿಂದ ನಾವು ಎದುರಿಸಿದರೆ ಕಷ್ಟಗಳನ್ನು ಎದುರಿಸಬಹುದು ಎಂಬುದಕ್ಕೂ ಕತೆ ಉಂಟು. ಒಂದು ದೊಡ್ಡದಾದಂತಹ ಅರಣ್ಯ. ಒಮ್ಮೆ ಏನಾಯಿತು ಅಂದರೆ, ಒಂದು ಹೊಂಡದಲ್ಲಿ ಜಿಂಕೆಯೊಂದು ಬಿತ್ತು. ಜಿಂಕೆ ಅಂದರೆ ಯಾರಿಗೂ ಅಪಾಯ ಮಾಡುವುದಲ್ಲ ಅದು. ಹಾಗಿದ್ದರೆ ಸಾಧು ಪ್ರಾಣಿನೇ. ಏನೋ ಅರಣ್ಯದಲ್ಲಿ ಮೇಯುತ್ತಾ ಹೋದಾಗ ಹೊಂಡದಲ್ಲಿ ಬಿತ್ತು. ಆದರೆ ಏನು ಮಾಡುವುದು, ಮೇಲೆ ಏರಿ ಬರಲು ಆಗುವುದಿಲ್ಲ. ಸುತ್ತಲೂ ನೋಡಿತು. ದೂರದಲ್ಲಿ ಒಂದು ಆನೆ ಬರುವುದನ್ನು ಕಂಡು, ಓ ಆನೆ ರಾಜ, ಬಾ ಇಲ್ಲಿ, ನಿನಗೆ ವಿಷಯ ಗೊತ್ತಾಗಲಿಲ್ವೋ ಎಂದು ಕೇಳಿತು. ಆನೆ ಬಂತು, ಹತ್ತಿರ ಬಂತು. ಓಹೋ ಜಿಂಕೆ, ಏನಪ್ಪ ಹೊಂಡದಲ್ಲಿದ್ದು ನನ್ನನ್ನು ಕರಿತಾ ಇದ್ದೀಯೇ? ಆಗ ಜಿಂಕೆ ಹೇಳಿತು, ಆನೆ ರಾಜ ನೋಡು, ಈಗ ನಿನಗಿನ್ನೂ ತಿಳಿಯಲಿಲ್ಲ, ಈ ಭೂಮಿಯೇ ಕುಸಿದು ಹೋಗಲಿದೆಯಂತೆ. ಆಗ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? ಅದಕ್ಕಾಗಿ ನಾನು ಈ ಹೊಂಡದಲ್ಲಿಯೇ ಕುಳಿತು ಬಿಟ್ಟಿದ್ದೇನೆ, ಇಲ್ಲಿಯೇ ನಿಂತುಕೊಂಡಿದ್ದೇನೆ ಎಂದು ಹೇಳಿದಾಗ ಆನೆ ಪ್ರಾಮಾಣಿಕವಾಗಿ ನಂಬಿಬಿಟ್ಟಿತು. ಹೌದೇನೋ, ನನಗೂ ತುಂಡು ಜಾಗ ಕೊಡೋ ಮಾರಾಯ, ಉಳಿದೆಲ್ಲ ಪ್ರಾಣಿಗಳು ಏನು ಮಾಡಿವೇನೋ ಪಾಪ, ಆದರೆ ತುರ್ತ ನಾನು ಬರ್ತೇನೆ ಅಂಥೇಳಿ ಆನೆ ಹೊಂಡದಲ್ಲಿ ಜಿಗಿದು ಬಿಟ್ಟಿತು. ಆನೆ ಹೊಂಡದಲ್ಲಿ ಇಳಿದ ಕೂಡಲೇ ಜಿಂಕೆ ಆನೆಯ ಮೇಲೆ ಹತ್ತಿ ಆನೆಗೆ ಆನೆ ರಾಜ ಟಾಟಾ ಎಂದು ಹೇಳಿ ಹೊರಟು ಹೋಯಿತು. ನಂತರದಲ್ಲಿ ಹಾಗೆ ಹೋದ ದಾರಿಯಲ್ಲಿ ಒಂದು ನದಿ ಸಿಕ್ಕಿತು ಜಿಂಕೆಗೆ. ಅಯ್ಯೋ, ಈ ನದಿಯನ್ನು ದಾಟುವುದು ಹೇಗೆ, ದಾಟಿ ಹೋಗಲೇಬೇಕಾಗಿತ್ತು ಎಂದು ಸ್ವಲ್ಪ ನಿಂತು ಯೋಚನೆ ಮಾಡಿತು. ಅಷ್ಟರಲ್ಲಿ ನದಿಯಲ್ಲಿ ಒಂದು ಮೊಸಳೆ ಕಂಡಿತು. ಓಯ್ ಮೊಸಳೆ ಅಣ್ಣ, ಏನು ಮಾಡ್ತಾ ಇದ್ದೀರಿ? ಆಗ ಮೊಸಳೆ ಎದ್ದು ಬಂದಿತು. ಜಿಂಕೆ ಹೇಳಿತು, ಮೊಸಳೆ ಅಣ್ಣ ನೋಡು, ನನಗೆ ರಾಜರು ಹೇಳಿ ಕಳಿಸಿದ್ದಾರೆ, ಈ ನದಿಯಲ್ಲಿ ಮೊಸಳೆಗಳು ಎಷ್ಟಿವೆ, ಏನೋ ನಿಮಗೆ ಒಳ್ಳೆಯದು ಮಾಡಲಿಕ್ಕೆ ಇರಬಹುದು, ಅವರ ಸಂಖ್ಯೆಯನ್ನು ನನಗೆ ತಿಳಿಸು ಎಂಬುದಾಗಿ ನನಗೆ ಹೇಳಿದ್ದಾರೆ. ಆಗ ಮೊಸಳೆ, ಹೌದೇನೋ, ರಾಜರು ಹೇಳಿದ ಹಾಗೆ ನಾವು ಮಾಡಲೇಬೇಕಲ್ವೋ, ಏನು ಮಾಡಬೇಕು ನಾವು? ಇಲ್ಲ ಮೊಸಳೆ ಅಣ್ಣ, ನೀವು ಎಲ್ಲ ಮೊಸಳೆಗಳು ಸಾಲಾಗಿ ನಿಲ್ಲಿ, ನಾನು ನಿನ್ನನ್ನು ಲೆಕ್ಕ ಮಾಡಿಕೊಂಡು ಹೋಗಿಬಿಡ್ತೇನೆ, ನನಗೇನು ಮತ್ತೆ ಬೇರೆ ದೊಡ್ಡ ಕೆಲಸ ಇಲ್ಲ, ನಿಮಗೂ ಭಾಳಷ್ಟು ತೊಂದರೆ ಕೊಡೋದಿಲ್ಲ ಎಂಬುದಾಗಿ ಜಿಂಕೆ ಹೇಳಿದಾಗ ಆ ಮೊಸಳೆಗಳೆಲ್ಲವೂ ಶಿಸ್ತುಬದ್ಧವಾಗಿ ಒಂದರ ಹಿಂದೆ ಒಂದು ದಡದಿಂದ ಮತ್ತೊಂದು ದಡದವರೆಗೂ ನಿಂತುಕೊಂಡು ಬಿಟ್ಟವು. ಜಿಂಕೆ ಎಣಿಸಲು ಪ್ರಾರಂಭ ಮಾಡಿತು. ಒಂದು ಮೊಸಳೆಯ ಮೇಲೆ ಹತ್ತಿತು, ಒಂದು ಎಂದಿತು, ಒಂದನ್ನು ದಾಟಿ ಎರಡರ ಮೇಲೆ ಹೋಗಿತು, ಎರಡು ಎಂದಿತು. ಹೀಗೆ ದಾಟುತ್ತಾ ಎಣಿಸುತ್ತಾ ಜಿಂಕೆ ನದಿಯನ್ನು ಮೊಸಳೆಯ ಮೇಲಿಂದಲೇ ದಾಟಿಬಿಟ್ಟಿತು. ದಾಟಿದ ನಂತರದಲ್ಲಿ ಹೇಳಿತು, ಬರ್ತೇನೆ, ಎಲ್ಲ ಮೊಸಳೆಗಳಿಗೂ ಟಾಟಾ ಅಂತ ಹೇಳಿ ಅದು ಹೊರಟು ಬಿಟ್ಟಿತು.
ಇಲ್ಲಿ ನಾವು ಸಂದರ್ಭ ಬಂದಾಗ ಯೋಚನೆ ಮಾಡಿ ಬುದ್ಧಿಯನ್ನು ಉಪಯೋಗ ಮಾಡಿ ಸಮಸ್ಯೆಗಳನ್ನು ಎದುರಿಸಬೇಕು ಹೇಳತಕ್ಕಂಥದ್ದೇ ನೀತಿ ವಿನಃ ಸುಳ್ಳು ಹೇಳುವುದಾಗಲಿ ಮೋಸ ಮಾಡುವಂಥದ್ದಾಗಲಿ ನೀತಿ ಅಲ್ಲ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬಳ್ಳಿ.